ಮಕ್ಕಳು ಮಾತು ಕೇಳುತ್ತಿಲ್ಲ ಅಂತ ಬೇಜಾರಾಗಿದೆಯೇ? ಹಾಗಾದರೆ ಮೊದಲು ಈ ವಿಡಿಯೋ ನೋಡಿ, ನಿಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕಳೆದ ಜನ್ಮದಲ್ಲಿ ನಿಮಗೆ ಏನಾಗಿದ್ದರು ಗೊತ್ತಾ? ಗರುಡ ಪುರಾಣವು ಹೇಳುತ್ತಿರುವ ಸತ್ಯಗಳಿವು. ಎಲ್ಲರಿಗೂ ನಮಸ್ಕಾರ. ಹಗಲಿಡೀ ಎಷ್ಟೇ ಗಲಾಟೆ ಮಾಡಿದರೂ ರಾತ್ರಿ ಸಮಯದಲ್ಲಿ ಶಾಂತವಾಗಿ ಮಲಗಿರುವ ಪುಟ್ಟ ಮಕ್ಕಳ ಮುಖ ನೋಡಿದರೆ ಮನಸ್ಸಿಗೆ ಎಷ್ಟು ಹಿತವೆನಿಸುತ್ತದೆ ಅಲ್ಲವೇ? ಆ ನಿಷ್ಕಲ್ಮಶ ಮುಖವನ್ನು ನೋಡಿದಾಗ ಹೆತ್ತವರ ಮನಸ್ಸು ತುಂಬಿ ಬರುತ್ತದೆ. ಆದರೆ ಆ ಮಮಕಾರವೆಂಬ ಮಾಯೆಯ ಪರದೆಯನ್ನು ತುಸು ಪಕ್ಕಕ್ಕಿಟ್ಟು ಎಂದಾದರೂ ಒಂದು ಸಣ್ಣ ತರ್ಕವನ್ನು ಆಲೋಚಿಸಿದ್ದೀರಾ? ಈ ವಿಶಾಲ ಪ್ರಪಂಚದಲ್ಲಿ ಕೋಟ್ಯಂತರ ಜನಸಂಖ್ಯೆಯಿದೆ. ಎಷ್ಟೋ ದೇಶಗಳು, ಎಷ್ಟೋ ಸಂಸ್ಕೃತಿಗಳು ಮತ್ತು ಇನ್ನೆಷ್ಟೋ ಕುಟುಂಬಗಳಿವೆ. ಹಾಗಿರುವಾಗ ನಿಮ್ಮ ಮನೆಯಲ್ಲಿ ಆಡುತ್ತಿರುವ ಆ ಮಗು ಖಂಡಿತವಾಗಿಯೂ ನಿಮಗೆ ಏಕೆ ಹುಟ್ಟಿತು? ಅವರು ಎಲ್ಲೋ ದೊಡ್ಡ ಕೋಟ್ಯಾಧಿಪತಿಗಳ ಮನೆಯಲ್ಲಿ ಜನ್ಮ ತಾಳಬಹುದಿತ್ತು, ಅಥವಾ ವಿದೇಶಗಳಲ್ಲಿ ಹುಟ್ಟಬಹುದಿತ್ತು. ಆದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅವರು ನಿಮ್ಮ ಗರ್ಭವನ್ನೇ ಏಕೆ ಆರಿಸಿಕೊಂಡರು? ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಾವು ಎಷ್ಟೋ ವಿಚಿತ್ರಗಳನ್ನು ನೋಡುತ್ತಿರುತ್ತೇವೆ. ಒಂದು ಮನೆಯಲ್ಲಿ ಮಗು ಹುಟ್ಟಿದ ತಕ್ಷಣ ಅಲ್ಲಿಯವರೆಗೆ ಕಷ್ಟದಲ್ಲಿದ್ದ ಆ ಕುಟುಂಬವು ದಿಢೀರನೆ ಆರ್ಥಿಕವಾಗಿ ಸ್ಥಿರವಾಗುತ್ತದೆ. ಆ ಮಗುವನ್ನು ಅವರು ತಮ್ಮ ಪಾಲಿನ ಅದೃಷ್ಟ ದೇವತೆಯೆಂದೇ ಭಾವಿಸುತ್ತಾರೆ. ಇದಕ್ಕೆ ಸಂಪೂರ್ಣ ಭಿನ್ನವಾಗಿ ಇನ್ನೊಂದು ಮನೆಯಲ್ಲಿ ಮಗು ಕಾಲಿಟ್ಟ ಕೂಡಲೇ ಅನಿರೀಕ್ಷಿತ ಕಷ್ಟಗಳು ಶುರುವಾಗುತ್ತವೆ. ಸಾಲದ ಸುಳಿಗೆ ಸಿಲುಕುತ್ತಾರೆ. ಕೆಲವು ಮಕ್ಕಳು ತಮ್ಮ ಹೆತ್ತವರಿಗಾಗಿ ಪ್ರಾಣತ್ಯಾಗ ಮಾಡಲು ಕೂಡ ಹಿಂದೆ ಸರಿಯುವುದಿಲ್ಲ. ಇನ್ನು ಕೆಲವರು ಮಾತ್ರ ತಮ್ಮನ್ನು ಸಾಕಿ ಬೆಳೆಸಿದ ತಂದೆ ತಾಯಿಯರನ್ನು ವೃದ್ಧಾಪ್ಯದಲ್ಲಿ ಅನಾಥರಂತೆ ರಸ್ತೆಯಲ್ಲಿ ಬಿಟ್ಟು ಹೋಗುತ್ತಾರೆ. ನಾನು ಯಾರಿಗೂ ಯಾವ ದ್ರೋಹವನ್ನು ಮಾಡಿಲ್ಲವಲ್ಲ, ನನಗೇಕೆ ಹೀಗಾಗುತ್ತಿದೆ ಎಂದು ಎದೆ ಒಡೆದು ರೋಧಿಸುವ ಹೆತ್ತವರು ಎಷ್ಟೋ ಜನ ಇದ್ದಾರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಪ್ರಾಚೀನ ಕರ್ಮ ಸಿದ್ಧಾಂತದಲ್ಲೇ ಅಡಗಿದೆ. ನಮ್ಮ ಸನಾತನ ಧರ್ಮ ಮತ್ತು ಗರುಡ ಪುರಾಣವು ಈ ವಿಷಯದ ಬಗ್ಗೆ ಹೇಳುತ್ತಿರುವ ಆಶ್ಚರ್ಯಕರ ಸತ್ಯಗಳೇನು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ನಮ್ಮ ಆಧ್ಯಾತ್ಮಿಕ ಶಾಸ್ತ್ರ ಮತ್ತು ಯೋಗ ಸಿದ್ಧಾಂತಗಳು ಏನು ಹೇಳುತ್ತವೆ ಎಂಬುದನ್ನು ಗಮನಿಸೋಣ. ನಮ್ಮ ಪ್ರಾಚೀನ ಮಹರ್ಷಿಗಳು ಯಾರಿಗೂ ತಿಳಿಯದ ಒಂದು ಅದ್ಭುತ ಸತ್ಯವನ್ನು ಎಂದೋ ತಮ್ಮ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಭಗವಂತನು ಕೇವಲ ಕಾಕತಾಳೀಯವಾಗಿ ಮಕ್ಕಳನ್ನು ತಂದೆ ತಾಯಿಯರಿಗೆ ಪ್ರಸಾದವಾಗಿ ನೀಡುವುದಿಲ್ಲವಂತೆ. ಒಂದು ಜೀವವು ಭೂಮಿಗೆ ಬರುವ ಮುನ್ನವೇ ತನ್ನ ಆತ್ಮದ ಬೆಳವಣಿಗೆಗೆ ಅಗತ್ಯವಾದ ವಾತಾವರಣ ಮತ್ತು ತಂದೆ ತಾಯಿಯರನ್ನು ಸ್ವತಃ ತಾನೇ ಆರಿಸಿಕೊಳ್ಳುತ್ತದೆಯಂತೆ. ಈ ಭೂಮಿಯು ಆತ್ಮಗಳು ತಮ್ಮ ಕರ್ಮಫಲಗಳನ್ನು ಅನುಭವಿಸಲು ಇರುವ ಒಂದು ದೊಡ್ಡ ವೇದಿಕೆಯಿದ್ದಂತೆ. ಇಲ್ಲಿ ಒಂದು ಆತ್ಮವು ಕಷ್ಟದ ಬೆಲೆಯನ್ನು ತಿಳಿದುಕೊಳ್ಳಬೇಕೆಂದು ಬಯಸಿದರೆ ಅದು ಬೇಕೆಂದೇ ಒಂದು ಬಡ ಕುಟುಂಬದಲ್ಲಿ ಜನ್ಮ ತಾಳುತ್ತದೆ. ಅದೇ ಆತ್ಮವು ಕ್ಷಮಾಗುಣ ಅಥವಾ ತಾಳ್ಮೆಯ ಬಗ್ಗೆ ಪಾಠ ಕಲಿಯಬೇಕೆಂದರೆ ನಿತ್ಯ ಕಲಹಗಳಿಂದ ಕೂಡಿರುವ ತಂದೆ ತಾಯಿಯರ ಬಳಿಗೆ ಬರುತ್ತದೆ. ಅಂದರೆ ನಿಮ್ಮ ಮಗು ನಿಮಗೆ ಹುಟ್ಟುವುದರ ಹಿಂದೆ ಒಂದು ನಿರ್ದಿಷ್ಟ ದೈವಿಕ ಕಾರಣವಿದೆ. ಅವರ ಆತ್ಮದ ಪ್ರಯಾಣದಲ್ಲಿ ನೀವು ಕೇವಲ ಒಂದು ಸೇತುವೆ ಮಾತ್ರ. ನೀವು ಅವರಿಗೆ ಜನ್ಮ ನೀಡಿದ್ದೀರಿ ಎಂದ ಮಾತ್ರಕ್ಕೆ ಅವರನ್ನು ನಿಮ್ಮ ಸ್ವಂತ ಆಸ್ತಿ ಎಂದು ಭಾವಿಸಬಾರದು. ಇನ್ನು ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಗಳ ವಿಷಯಕ್ಕೆ ಬಂದರೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬ ಮಾತು ಅನೇಕರಿಗೆ ತಿಳಿದಿರುತ್ತದೆ. ನಮ್ಮ ಜೀವನ ಸಂಗಾತಿಯಾಗಲಿ, ಮನೆಯ ಸಾಕು ಪ್ರಾಣಿಗಳಾಗಲಿ ಅಥವಾ ನಮಗೆ ಹುಟ್ಟುವ ಮಕ್ಕಳಾಗಲಿ ಎಲ್ಲರೂ ಕಳೆದ ಜನ್ಮಗಳ ಋಣಾನುಬಂಧದ ಪ್ರಕಾರವೇ ಬರುತ್ತಾರೆ. ಈ ಸೃಷ್ಟಿಯೆಂಬ ಮಹಾನಾಟಕದಲ್ಲಿ ಕರ್ಮದ ಲೆಕ್ಕಾಚಾರವನ್ನು ಸರಿಪಡಿಸಿಕೊಳ್ಳಲು ಆತ್ಮಗಳು ಜನ್ಮಗಳನ್ನು ಎತ್ತುತ್ತಲೇ ಇರುತ್ತವೆ. ಗರುಡ ಪುರಾಣದಲ್ಲಿ ಈ ಕರ್ಮ ಬಂಧನವನ್ನು 4 ಅದ್ಭುತ ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಅದರಲ್ಲಿ ಮೊದಲನೆಯದು ಶತ್ರು ರೂಪದ ಪುತ್ರರು. ಕಳೆದ ಜನ್ಮದಲ್ಲಿ ನೀವು ಯಾರಿಗಾದರೂ ತೀವ್ರವಾಗಿ ಮೋಸ ಮಾಡಿ ಅವರ ಆಸ್ತಿಯನ್ನು ಕಸಿದುಕೊಂಡಿದ್ದರೆ ಆ ವ್ಯಕ್ತಿಯು ತನ್ನ ಹಗೆ ತೀರಿಸಿಕೊಳ್ಳಲು ಈ ಜನ್ಮದಲ್ಲಿ ನಿಮಗೆ ಮಗುವಾಗಿ ಹುಟ್ಟುತ್ತಾನೆ. ನೀವು ಎಷ್ಟೋ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತನ್ನೆಲ್ಲ ಅವರು ತಮ್ಮ ದುಶ್ಚಟಗಳಿಂದ ಬೂದಿ ಮಾಡುತ್ತಾರೆ. ಆ ಮೂಲಕ ಅವರು ನಿಮ್ಮ ಕಳೆದ ಜನ್ಮದ ಬಾಕಿಯನ್ನು ಕಣ್ಣೀರಿನ ರೂಪದಲ್ಲಿ ವಸೂಲಿ ಮಾಡುತ್ತಾರೆ. ಎರಡನೆಯದು ಸೇವಕ ರೂಪದ ಪುತ್ರರು.
ಪೂರ್ವಜನ್ಮದಲ್ಲಿ ನೀವು ಯಾರಿಗಾದರೂ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದರೆ ಅಥವಾ ಯಾರದ್ದಾದರೂ ಪ್ರಾಣ ಉಳಿಸಿದ್ದರೆ ಆ ಋಣ ತೀರಿಸಲು ಅವರು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ. ಇಂತಹ ಮಕ್ಕಳು ಹೆತ್ತವರ ಸೇವೆಯಲ್ಲೇ ದೇವರನ್ನು ಕಾಣುತ್ತಾರೆ. ತಮ್ಮ ಸ್ವಂತ ಕನಸುಗಳನ್ನು, ಕೊನೆಗೆ ತಮ್ಮ ಭವಿಷ್ಯವನ್ನೇ ತ್ಯಾಗ ಮಾಡಿ ವೃದ್ಧಾಪ್ಯದಲ್ಲಿ ತಂದೆ ತಾಯಿಯರನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾರೆ. ಮೂರನೆಯದು ಮಿತ್ರರೂಪದ ಪುತ್ರರು. ಕಳೆದ ಜನ್ಮದಲ್ಲಿ ನಿಮಗೆ ಆತ್ಮೀಯ ಸ್ನೇಹಿತರಾಗಿದ್ದವರು ಈ ಜನ್ಮದಲ್ಲಿ ಮಕ್ಕಳಾಗಿ ಬರುತ್ತಾರೆ. ಇವರಿಗೆ ತಂದೆ ತಾಯಿಯರೊಂದಿಗೆ ಇರುವ ಸಂಬಂಧವು ಸ್ನೇಹಪೂರ್ವಕವಾಗಿರುತ್ತದೆ. ಕುಟುಂಬದಲ್ಲಿ ಎಂತಹುದೇ ಕಷ್ಟ ಬಂದರೂ ತಂದೆಯ ಹೆಗಲ ಮೇಲೆ ಕೈ ಹಾಕಿ ನಾನಿದ್ದೇನೆ ಅಪ್ಪ ಎಂದು ಧೈರ್ಯ ಹೇಳುವ ಜವಾಬ್ದಾರಿಯುತ ಮಕ್ಕಳು ಇವರು. ಇನ್ನು ನಾಲ್ಕನೆಯದು ಉದಾಸೀನ ರೂಪದ ಪುತ್ರರು. ಇವರಿಗೆ ನಿಮ್ಮ ಮೇಲೆ ಅತಿಯಾದ ಪ್ರೀತಿಯೂ ಇರುವುದಿಲ್ಲ, ಹಾಗಂತ ದ್ವೇಷವೂ ಇರುವುದಿಲ್ಲ. ಕೇವಲ ಈ ಭೂಮಿಗೆ ಬರಲು ನಿಮ್ಮನ್ನು ಒಂದು ದಾರಿಯಂತೆ ಬಳಸಿಕೊಳ್ಳುತ್ತಾರೆ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಬೆಳೆಯುತ್ತಾರೆ. ಒಂದು ವಯಸ್ಸು ಬಂದ ಕೂಡಲೇ ಉನ್ನತ ಶಿಕ್ಷಣಕ್ಕಾಗಿಯೋ ಅಥವಾ ಉದ್ಯೋಗಕ್ಕಾಗಿಯೋ ಮನೆಗಿಂತ ದೂರವಾಗುತ್ತಾರೆ. ಆಮೇಲೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರವಾಗಿ ಎಲ್ಲೋ ವಿದೇಶದಲ್ಲೋ ಅಥವಾ ದೂರದ ಊರಿನಲ್ಲೋ ನೆಲೆಸುತ್ತಾರೆ. ಹಬ್ಬಕ್ಕೋ ಹರಿದಿನಕ್ಕೋ ಒಂದು ಫೋನ್ ಮಾಡಿ ಮಾತಾಡಿಸುತ್ತಾರೆ ಅಷ್ಟೇ. ಇವರು ನನ್ನನ್ನು ಬಿಟ್ಟು ಹೋದರಲ್ಲ ಎಂದು ಹೆತ್ತವರು ಮನಸ್ಸು ಕೆಡಿಸಿಕೊಳ್ಳಬಾರದು. ಏಕೆಂದರೆ ಅವರ ಸ್ವಭಾವ ಯಾರಿಗೂ ಹಾನಿ ಮಾಡುವುದಿಲ್ಲ. ಆದರೆ ಅವರ ಪ್ರಯಾಣ ನಿಮ್ಮೊಂದಿಗೆ ಅಷ್ಟರವರೆಗೆ ಮಾತ್ರ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈ ಪೌರಾಣಿಕ ವಿಷಯಗಳ ಜೊತೆಗೆ ಮಾನವ ಸ್ವಭಾವದ ಕೋನದಿಂದ ನೋಡಿದರೆ ಮತ್ತೊಂದು ಬೆಚ್ಚಿ ಬೀಳಿಸುವ ಸತ್ಯ ಕಾಣಿಸುತ್ತದೆ. ನಮ್ಮ ಮಕ್ಕಳು ನಮ್ಮ ಅಂತರ್ಯದ ಕನ್ನಡಿ ಇದ್ದಂತೆ. ನಮ್ಮಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಲೇ ಪ್ರಕೃತಿಯು ನಮ್ಮ ಮಕ್ಕಳ ವರ್ತನೆಯನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ, ಪ್ರತಿಯೊಂದು ನಿಮ್ಮ ನಿಯಂತ್ರಣದಲ್ಲೇ ಇರಬೇಕೆಂಬ ಅಹಂಕಾರ ಅಥವಾ ವಿಪರೀತ ಕೋಪ ನಿಮ್ಮಲ್ಲಿದ್ದರೆ ಯಾವುದಕ್ಕೂ ಬಗ್ಗದ ಅತ್ಯಂತ ಹಠಮಾರಿ ಮಗು ಹುಟ್ಟುತ್ತದೆ. ನಿಮ್ಮಲ್ಲಿರುವ ಆ ಪ್ರಾಬಲ್ಯವನ್ನು ತಗ್ಗಿಸಿ ನಿಮಗೆ ತಾಳ್ಮೆಯನ್ನು ಕಲಿಸಿಕೊಡಲಿಕ್ಕೆ ಈ ಪರಿಸ್ಥಿತಿ ಎದುರಾಗುತ್ತದೆ. ಹಾಗೆಯೇ ನಿಮಗೆ ಯಾರ ಮೇಲೂ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಾರದಿದ್ದರೆ ಅಥವಾ ಒಳಗಿನ ಯಾವುದೋ ಅಭದ್ರತಾ ಭಾವವಿದ್ದರೆ ಅಕಾರಣವಾಗಿ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಅಪ್ಪಿಕೊಂಡು ಪ್ರೀತಿ ಹಂಚುವ ಎಮೋಷನಲ್ ಮಗು ನಿಮ್ಮ ಮನೆಯಲ್ಲಿ ಹುಟ್ಟುತ್ತದೆ. ಯಾವುದೇ ಷರತ್ತುಗಳಿಲ್ಲದ ಪ್ರೀತಿಯನ್ನು ನಿಮಗೆ ಪರಿಚಯಿಸಲಿಕ್ಕೆ ಪ್ರಕೃತಿಯು ಆ ಮಗುವನ್ನು ಕಳುಹಿಸುತ್ತದೆ. ನನ್ನ ಮಗು ಮಾತು ಕೇಳುತ್ತಿಲ್ಲ ಎಂದು ಕೋಪಿಸಿಕೊಳ್ಳುವ ಮುನ್ನ ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಮಕ್ಕಳು ಹಠಮಾರಿಯಾಗಲು ಕಾರಣ ಮಕ್ಕಳಲ್ಲ, ಹೆತ್ತವರ ಸಾಕಣೆಯಲ್ಲಿರುವ ಲೋಪಗಳೇ ಎಂದು ಅರಿಯಬೇಕು. ನಿಮ್ಮ ಮಕ್ಕಳು ಬದಲಾಗಬೇಕೆಂಬ ಮುನ್ನ ಹೆತ್ತವರಾಗಿ ನಿಮ್ಮ ದೃಷ್ಟಿಕೋನ ಬದಲಾಗಬೇಕು. ಹಾಗಾದರೆ ಜೀವನದ ಸತ್ಯವನ್ನು ತಿಳಿದುಕೊಂಡ ತಂದೆ ತಾಯಿಯಾಗಿ ನಾವು ಏನು ಮಾಡಬೇಕು? ನಮ್ಮ ಸನಾತನ ಧರ್ಮವು ಒಂದು ದೊಡ್ಡ ಮಾತು ಹೇಳುತ್ತಿದೆ. ಮಕ್ಕಳು ಭಗವಂತನು ನಿಮಗೆ ಒಪ್ಪಿಸಿದ ಜವಾಬ್ದಾರಿ ಮಾತ್ರ. ಅವರು ನಿಮ್ಮ ಸ್ವಂತ ಆಸ್ತಿಯಲ್ಲ. ನಾವು ಕೇವಲ ಅವರಿಗೆ ಜನ್ಮ ನೀಡಿದ ಸಂರಕ್ಷಕರು. ಒಂದು ಗಿಡವನ್ನು ನೆಟ್ಟಾಗ ಅದಕ್ಕೆ ನೀರು, ಗೊಬ್ಬರ ನೀಡಿ ಅದು ಮುಕ್ತವಾಗಿ ಬೆಳೆಯುವಂತೆ ಹೇಗೆ ನೋಡಿಕೊಳ್ಳುತ್ತೇವೆಯೋ ಮಕ್ಕಳ ವಿಷಯದಲ್ಲೂ ಹಾಗೆಯೇ ವರ್ತಿಸಬೇಕು. ನಿಮ್ಮ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮ್ಮ ನಿಸ್ವಾರ್ಥ ಪ್ರೀತಿಯನ್ನು ಹಂಚಿ. ನಿಮ್ಮ ಈಡೇರದ ಆಸೆಗಳನ್ನು ಅಥವಾ ನಿಮ್ಮ ಆಲೋಚನೆಗಳನ್ನು ಅವರ ಮೇಲೆ ಎಂದಿಗೂ ಹೇರಬೇಡಿ. ಅವರಿಗೂ ಕೂಡ ಒಂದು ಸ್ವತಂತ್ರವಾದ ವ್ಯಕ್ತಿತ್ವವಿರುತ್ತದೆ. ಅವರನ್ನು ನಿಮಗೆ ಇಷ್ಟ ಬಂದಂತೆ ಬದಲಾಯಿಸಲು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಿಂಸಿಸುವುದನ್ನು ನಿಲ್ಲಿಸಿ. ಅವರು ತಪ್ಪು ಹಾದಿಯಲ್ಲಿ ಹೋಗುತ್ತಿರುವಾಗ ಪ್ರೀತಿಯಿಂದ ಎಚ್ಚರಿಸುವ ಒಬ್ಬ ಮಾರ್ಗದರ್ಶಕನಂತೆ ಮಾತ್ರ ಇರಿ. ಇಂದು ರಾತ್ರಿ ನಿಮ್ಮ ಮಕ್ಕಳು ಶಾಂತವಾಗಿ ನಿದ್ದೆ ಮಾಡುತ್ತಿರುವಾಗ ಒಮ್ಮೆ ಅವರ ತಲೆ ಸವರಿ ನೋಡಿ. ಈ ಸೃಷ್ಟಿಗೆ ಅವರನ್ನು ತರಲು ಭಗವಂತನು ನಿಮ್ಮನ್ನೇ ಆರಿಸಿಕೊಂಡಿದ್ದಕ್ಕೆ, ನಿಮ್ಮನ್ನು ಒಂದು ಮಾಧ್ಯಮವಾಗಿ ಬಳಸಿಕೊಂಡಿದ್ದಕ್ಕೆ ಮನಸಾರೆ ಹೆಮ್ಮೆಪಡಿ. ಈ ವಿಷಯಗಳನ್ನು ತಿಳಿದುಕೊಂಡ ಮೇಲೆ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನೆನಿಸಿತು ಎಂಬುದನ್ನು ಕೆಳಗೆ ಕಾಮೆಂಟ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮ್ಮ ಆಲೋಚನಾ ಕ್ರಮವನ್ನು ಬದಲಿಸಿದೆ ಎಂದು ಭಾವಿಸುತ್ತೇವೆ. ಈ ಅದ್ಭುತ ಸತ್ಯವು ಪ್ರತಿ ತಂದೆ ತಾಯಿಯರಿಗೂ ತಲುಪುವಂತೆ ದಯವಿಟ್ಟು ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ.
ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.